ನಿಮ್ಮ ಜೊತೆಲೇ ಇರ್ತೀವಿ. ನಾವು ಆದಿವಾಸಿಗಳು ನಾವು ಯಾವತ್ತು ಕಾಂಗ್ರೆಸ್ ಪರವಾಗಿ ನಾವು ಹೋರಾಟ ನಾವು ಬೆಂಬಲಿಸೋದು. ದಯಮಾಡಿ ಸರ್ ನಾನು ಮನೆ ಮಾಡ್ತೀನಿ, ನೀನು ಮಾಡ್ತೀನಪ್ಪ ಸಾರು, ಆಗ ಕರೆದು ಕೇಳಿದಾಗ ನಾನು ಮಾಡ್ತೀನಿ, ಈಗ ಎಲ್ಲ ಏರಿಸ್ತೀನಿ. ಎಲ್ಲಿ ಸರ್ 4 ವರ್ಷ ಇವತ್ತು ಬಾಡಿಗೆ ಕೊಟ್ಕೊಂಡು ಜೀವನ ಮಾಡೋದು. ನಾನು ಮಕ್ಕಳಿಗೋಸ್ಕರ 400 ರೂಪಾಯಿ ವಾರಕ್ಕೆ ಬಾಡಿಗೆ ಕೊಡ್ತೀನಿ. ಈ ಥರ ಮಾಡುವಾಗ ಒಂದು ಹಿಂಗೆಲ್ಲ ಮಾಡಿಬಿಟ್ಟು ಹೋಗೋವ್ರೆಲ್ಲ ಆಗ ಅವ್ರ ಮನೇಲಿ ಹೋಗಿ ನಾವು ಜೀವನ ಮಾಡ್ತೀವಿ. ಇನ್ನು ನಾವು ಗುತ್ತಿಗೆದಾರರಿದ್ದಾರೆ, ಅವ್ರಿಗೆ ಟೆಂಡರ್ಗಳನ್ನು ರದ್ದುಪಡಿಸಬೇಕು. ಇಲ್ಲದಿದ್ದರೆ ನಾವು ಈಗ ಹೇಳಿದಾಗ ನಮ್ಮ ಊರಿನವ್ರು ಹೇಳ್ದಂಗೆ ಅವ್ರ ಆಫೀಸಿಗೆ ಬರ್ತೀವಿ. ಯಾಕೆಂತ ಹೇಳಿದ್ರೆ ಆಫೀಸಲ್ಲೇ ಬಂದು ಅಲ್ಲೇ ಉಳ್ಕೊತೀವಿ. ಮನೆ ಕಾಮಗಾರಿ ನಡೀಲಿ, ಮುಗಿದಾದ್ಮೇಲೆ ನಾವು ಒಂದು ವಾಪಸ್ ಬಿಟ್ಕೋತೀವಿ, ಬರ್ತೀವಿ ಇಲ್ಲಿಗೆ. ಅವ್ರ ಮನೆ ಕೆಲಸ ಬಿಟ್ಟು ಮುಗಿಯೋ ತನಕ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕು ನಮ್ಮ ಜನ ವಾಸ ಮಾಡಲಿಕ್ಕೆ. ಆದಿವಾಸಿಗಳಿಗೆ ಮನೆ ನಿರ್ಮಾಣದ ಕಾಮಗಾರಿ 4 ವರ್ಷಗಳ ವಿಳಂಬದಿಂದ ಕಚ್ಚಾ ಸಾಮಗ್ರಿಗಳ ದರ ಹೆಚ್ಚಳವಾಗಿದ್ದು ಗುತ್ತಿಗೆದಾರರು ಹಿಂದೇಟು ಹಾಕುತ್ತಿರುವುದರಿಂದ ನಾವು ಬೇರೆ ಪಾಲಾಗುತ್ತಿದ್ದೇವೆ ಎಂದು ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತ ಹುಣಸೂರು ಕಚೇರಿ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುವುದಾಗಿ ಫಲಾನುಭವಿಗಳು ಎಚ್ಚರಿಕೆ ನೀಡಿದ್ದಾರೆ. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಹೇಳ್ತಾರೆ. ನನ್ನೇ ಕೂಡ ನಾನು ಅವರಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದೆ, ಸರ್ ಈ ಥರ ಮಳೆಗಳು ಜಾಸ್ತಿ ಆಗಿದೆ ನಮ್ಮ ಭಾಗದಲ್ಲಿ, ಆದ್ದರಿಂದ ನಮಗೆ ಮನೆಗಳು ಬೇಗ ನಿರ್ಮಾಣ ಮಾಡಿಕೊಡಿ, ಜನರಿಗೆ ಸಮಸ್ಯೆ ಆಯ್ತದೆ ಅಂತ ಹೇಳಿದಾಗ ಅವರು ಇವರು ಸುಗಂಧರಾಜ್ ಅವರು ಮೆಸೇಜ್ ಹಾಕಿದರೆ 20 ಮನೆಗಳನ್ನ ನಾವು ಕಟ್ಟಿ ಮುಗಿಸ್ತೀವಿ ಅಂತೇಳಿ ಹಾಕಿದ್ದಾರೆ. ಆದರೆ ಯಾವಾಗ ಕಟ್ತೀರಾ ಅಂತ ಹೇಳೋದಕ್ಕೆ ಅದಕ್ಕೆ ಮೆಸೇಜ್ ಇಲ್ಲ. ಈ ಥರ ನಮಗೆ ಸಮಸ್ಯೆ ಮಾಡ್ತಾ ಇಲ್ಲಿನ ಹೆಚ್ಚಿನ ಭಾಗದಲ್ಲಿ ಇಲ್ಲಿ ಮಳೆಗಳು ಜಾಸ್ತಿ ನಮ್ಮ ಭಾಗದಲ್ಲಿ. ಯಾಕೆಂದರೆ ಕೊಡಗಿನ ಅಂಚಿನಲ್ಲಿರೋದಕ್ಕೋಸ್ಕರದಿಂದ ಮನೆಗಳು ವಿಪರೀತ. ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ ಈ ಮನೆಯಲ್ಲಿ ಕಟ್ಕೊಂಡು ಒಂದಷ್ಟು ಟಾರ್ಪಲ್ ಹಾಕಿ ಒಂದು ಅಂಚುಗಳು ಹಾಕೊಂಡು ವ್ಯವಸಾಯ ಮಾಡ್ಕೊಂಡು ಬರ್ತಾಯಿದ್ರು. ಅದೇ ಸ್ಥಳದಲ್ಲಿ ಮನೆಗಳನ್ನ ಕಿತ್ತು ಈ ಥರ ಮನೆಗಳು ಕಟ್ಕೊಂಡು ಗುಡಿಸಲು ಕಟ್ಕೊಂಡು ವಾಸ ಮಾಡೋಕ್ಕಾಯ್ತು. ಆದರೆ ಇಲ್ಲಿ ಮಳೆ ಗಾಳಿ ಜಾಸ್ತಿ ಆದಾಗ ಈ ಟಾರ್ಪಲ್ ಹಾಕಿರುವ ಮನೆಗಳು ಮತ್ತು ಈ ಮನೆ ಗೋಡೆಗೆ ಜಾಲೆ ಥರ ತಾಟುಗಳು ಹಾಕ್ಕೊಂಡಿದ್ದು ಇದೆಲ್ಲ ಪೂರ್ತಿ ಗಾಳಿ ಬಂದು ಮತ್ತು ಮನೆ ಒಳಗೆ ನೀರಲ್ಲಿ ಸೇರ್ತದೆ. ನಮ್ಮ ಜೇನು ಕುರುಬರಿಗೆ ಬಂದ ಸವಲತ್ತುಗಳನ್ನು ಪಿರಿಯಾಪಟ್ಟಣ ತಾಲೂಕಿನ ಉತ್ತೇನಹಳ್ಳಿ ಕಾಲೋನಿ, ಅಬ್ಬಳತಿ ಎ ಕಾಲೋನಿ, ರಾಣಿಗೇಟ್, ಲಿಂಗಪುರ, ಗೌಡನಕಟ್ಟೆ ಸೇರಿದಂತೆ 4 ಹಾಡುಗಳಲ್ಲಿ ಆದಿವಾಸಿಗಳ ಜೇನು ಕುರುಬರಾಗಿ 20 ವಸತಿ ಯೋಜನೆ ಅಡಿಯಲ್ಲಿ 2021-22ನೇ ಸಾಲಿನಲ್ಲಿ ಫಲಾನುಭವಿಗಳನ್ನು ಗುರುತಿಸಿ ತಲಾ 5 ಲಕ್ಷ ರೂಪಾಯಿ ವೆಚ್ಚದಂತೆ ಮನೆ ನಿರ್ಮಾಣ ಮಾಡಿಕೊಳ್ಳಲು ಜಿಲ್ಲಾ ಆಡಳಿತವು ನಿರ್ಧರಿಸಿತ್ತು. ಅದರಂತೆ ಸಂಬಂಧಿಸಿದ ಆಯಾಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ದಾಖಲಾತಿಗಳನ್ನು ನೀಡಿ ಮನೆ ನಿರ್ಮಾಣಕ್ಕೆ ಕಾಮಗಾರಿಯನ್ನ ಆರಂಭಿಸಲಾಯಿತು. ನನ್ನ ಹೆಸರು ಲಿಂಗಪ್ಪ ಅಂತೇಳಿ, ನಾನು ರಾಣಿಗೇಟ್ ಭಾಗದ ಗೌಡನಕಟ್ಟೆ ಲಿಂಗಾಪುರ ಆಡಿಯಲ್ಲಿ ವಾಸವಾಗಿದ್ದೀನಿ. ನಾವು ಇಲ್ಲಿ ಒಂದು 60 ಕುಟುಂಬಗಳು ವಾಸವಾಗಿದ್ದು, ಇದರಲ್ಲಿ ಕೆಲವು ಮನೆಗಳು ಅಂಬೇಡ್ಕರ್ ನಿಗಮದಿಂದ ಆಗಿದಂಥ ಮನೆಗಳನ್ನ ಪೂರ್ಣಗೊಂಡಿದೆ. ಅದು ಅವರವರ ಕಟ್ಟಿಗೆ ಹೋಗಿದೆ, ಅವರು ಪೂರ್ಣವಾಗಿ ವಾಸವಾಗಿದ್ದಾರೆ. ಇದಕ್ಕಿಂತ ಹಿಂದೆ ಆದ ಮನೆಗಳು ಕೇರಡಿಯಲ್ಲಿ ಅವ್ರದ್ದು ಅಷ್ಟಾಗಿದ್ದು. ಈ 4 ವರ್ಷ ಆಗಿ 5ನೇ ವರ್ಷ ಮೆಟ್ಲಿಕ್ಕಾಯಿತು. ಅಲ್ಲಿಂದ ತಗೊಂಡಂದ 5 ಲಕ್ಷ ಯಾವಾಗ ಫಲಾನುಭವಿಗಳಿಗೆ 5 ಲಕ್ಷ ಮಂಜೂರಾಗಿದೆ ಅಂತ ಹೇಳಿದ ತಕ್ಷಣ ಕೇರಡಿಯಲ್ಲಿ ಅವ್ರು ನಮಗೆ ಬೇಕು ಅಂತೇಳಿ ಮುಂದೆ ಬಂದರು. ಆಗ ಈ ಮಾಜಿ MLA ಅವರು ಅವರಿಗೆ ಟೆಂಡರ್ ಕೊಟ್ಟರು. ಅವರಿಗೆ ಟೆಂಡರ್ ಕೊಟ್ಟ ನಂತರ ಎಲೆಕ್ಷನ್ ನಡೀತು. ಎಲೆಕ್ಷನ್ಗೋಸ್ಕರ ನಾವು 1 ತಿಂಗಳು ಕಾದ್ವಿ, ಅವ್ರು ಬರಲೇ ಇಲ್ಲ. ನಂತರ ನಮ್ಮ ಈ ಎಲೆಕ್ಷನ್ ನಡೆದ ತಕ್ಷಣ ನಮ್ಮ ಸಚಿವರು ಆಯ್ಕೆ ಆದರು. ಅದಾದ ನಂತರ ಕೆಲಸ ಬಂದಾಗ ಮಾಡಿದ್ರು, ಫೌಂಡೇಶನ್ ತೆಗೆದು ಕಳಪೆ ಕೂಡ ಆಯಿತು. ಮನೆ ನಿರ್ಮಾಣ ಮಾಡುತ್ತಿದ್ದ ಕೆಲಸಗಾರರು ಯಾವುದೇ ರೀತಿಯ ಗುಣಮಟ್ಟವನ್ನು ಕಾಯ್ದುಕೊಳ್ಳದೆ ಕಳಪೆ ಕಾಮಗಾರಿಗಳನ್ನು ಅಡಿಪಾಯದಿಂದಲೇ ಮಾಡಲಾಗಿದ್ದು, ಈಗ ಅರ್ಧದಲ್ಲೇ ಬಿಟ್ಟು ಹೋಗಿ ವರ್ಷಗಳೇ ಕಳೆದಿವೆ ಎಂದು ಫಲಾನುಭವಿ ಈರಮ್ಮ ತಮ್ಮ ಅಸಹಾಯಕತೆ ವ್ಯಕ್ತಪಡಿಸುತ್ತಿದ್ದಾರೆ. ವರದಿ HD ರಮೇಶ್, ಪಿರಿಯಾಪಟ್ಟಣ. ಆ ಮನೆ ಕಟ್ಟಿ 5-6 ವರ್ಷ ಆಯ್ತಲ್ಲ, ನಮಗೆ ಇನ್ನೂ ಮನೆಯನ್ನು ಕಟ್ಟಿ ಕೊಟ್ಟಿಲ್ಲ. ಬಿದ್ದ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಆಗಲೇ ತಿರ್ಗಾ ಮಳೆ ಹಿಡಿದು ಜಾಳೆಲ್ಲ ಹಾಕಿ ಆಯಿತು, ಮಳೆ ಹಿಡ್ಕೋತು. ಅದರಲ್ಲಿ ಜೀವನ ಮಾಡೋಕೆ ಆಗಿಲ್ಲ. ಅರ್ಧಂಬರ್ಧ ಕೆಲಸ ಮಾಡಿ ಬಿಟ್ಟು ಹೋಗೋವ್ರೆ. ಆಗ ಅದರಲ್ಲಿ ನಾವು ಏನು ಜೀವನ ಮಾಡೋದು? ಮನೆ ಇಂಜಿನಿಯರ್ ತಗೊಂಡವನಲ್ಲ, ಕೇಟಾಚಿ ಲೀಡ್ ಮಾಡಿದಾರಲ್ಲ ಈ ಸಮಾಜ ಕಲ್ಯಾಣ ಅಧಿಕಾರಿ, ಅವ್ರ ಮನೆಗೆ ಒಂದು 10 ಕುಟುಂಬ, ಇಂಜಿನಿಯರ್ ಮನೆಗೆ ಒಂದು 10 ಕುಟುಂಬ ಮನೆ ಆಗೋವಂಟ ಅಲ್ಲಿರ್ತೀವಿ. ಇನ್ನು ಏನು ಮಾಡೋಕ್ಕಾಗಿಲ್ಲ. ಇಲ್ಲಿ ಬರ್ತಾರೆ ಹೋಯ್ತಾರೆ ಅಷ್ಟೇ ಆಗೋದು. ಇನ್ನೇನು ಅದನ್ನ ನಮ್ಮನ್ನ ಬಂದು ತಿರುಗಿ ನೋಡೋಕ್ಕಿಲ್ಲ. ಕೇಳಿದ್ರೆ ಮಾಡ್ತೀನಿ. ಎಲ್ಲಿ ಸರ್ 4 ವರ್ಷ ಆಯ್ತಲ್ಲ, ಅವ್ರ ಬ್ಯಾಚ್ ಹಿಂದೆ ಮನೆ ಆಗಿದ್ದಾರೆ ನೋಡಿ, ಅಲ್ಲಿ ಮನೆ ಕಟ್ಟಿ ವಾಸ ಇದ್ದಾರೆ. 4 ವರ್ಷದಿಂದ ಬೇಕಾ ಇಲ್ಲಿ ಮನೆ ಕಟ್ಟಕ್ಕೆ? ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಆಗಲಿ, ನಮ್ಮ ತಹಶೀಲ್ದಾರ್ ಸಾಹೇಬರಾಗಲಿ, ನಮ್ಮ ಸಚಿವರಾಗಲಿ ಇದನ್ನ ಗಮನ ಇಟ್ಟು ತಕ್ಷಣ ಮನೆಗಳನ್ನು ಸರಿಪಡಿಸ್ಕೊಡ್ಬೇಕು. ಇಲ್ಲಾಂತಂದರೆ ಅವ್ರು ಮನೆ ಕಟ್ಟೋ ತನಕ ನಮ್ಮ ಜನರಿಗೆ ಅವರ ಯಾವ ಇಂಜಿನಿಯರ್ ಅವ್ರಿಗೆ ಆಫೀಸ್ಗಳಿದೆ
ಮತ್ತು ಅವರು ಇಲಾಖೆಗಳು ಇದೆ, ಆ ಇಲಾಖೆಗಳಿಗೆ ಒಂದು ವಾಸ ಮಾಡಲಿಕ್ಕೆ ಅವಕಾಶ ಕೊಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೋತೀವಿ. ಇಲ್ಲ ಅಂತಂದರೆ ನಾವು ತಮ್ಮ ಸ್ಟ್ರೈಕಿಗೆ ಇಳಿಬೇಕಾಗ್ತದೆ. ಯಾಕೆಂದರೆ ನಮ್ಮ ಸಚಿವರು ಹೇಳಿದ ಮಾತುಗಳನ್ನ ಕೆಲಸಗಳು ಮಾಡ್ತಾ ಇದ್ದಾರೆ, ಆದರೆ ಅದನ್ನ ಕಳಕ ತರ್ತಾ ಇರೋದು ಇಂಥ ಇಂಜಿನಿಯರ್ಗಳು. ಇಂಥ ಇಂಜಿನಿಯರ್ಗಳನ್ನು ಕೂಡಲೇ ರದ್ದುಪಡಿಸ್ಬೇಕು ಅವರು ಸಚಿವರು. ಯಾಕೆಂದರೆ ತಮ್ಮ ಕೆಲಸಗಳಿಗೆ ರದ್ದು ಮಾಡ್ತಾ ಇದ್ದಾರಾದಾಗ ಕಳಕ ತರ್ತಿದ್ದಾರೆ. ಆದರೆ ಇಂಥ ಟೆಂಡರ್ಗಳು ಯಾಕೆ ಬೇಕು, ಇಂಥ ಗುತ್ತಿಗೆದಾರರು ಯಾಕೆ ಬೇಕು? ಹಾಗಾಗಿ ನಮ್ಮ ಸಚಿವರಿಗೆ ಗಮನಕ್ಕೆ ತರ್ತಾ ಇದ್ದೀನಿ, ಇದನ್ನು ಕೂಡಲೇ ಅವ್ರಿಗೆ ಗುತ್ತಿಗೆದಾರರು ಯಾರಿದ್ದಾರೆ ಅವ್ರನ್ನ ರದ್ದುಪಡಿಸಿ ನಮಗೆ ಬೇರೆ ಗುತ್ತಿಗೆದಾರರಿಗೆ ಕೊಟ್ಟು ಕೆಲಸ ಮಾಡಿಸಿ. ಇಲ್ಲದಿದ್ದರೆ ಆ ಫಲಾನುಭವಿಗಳು ಯಾರಿದ್ದಾರೆ ಅವರಿಗೆ ಹಣಗಳನ್ನು ಬಿಡುಗಡೆ ಮಾಡಿಕೊಡೋ ಅವಕಾಶ ಮಾಡಿಕೊಡ್ಬೇಕು.